ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ವೆಡ್ನೆಸ್ಡೇ. ಅರ್ಲಿ ಮಾರ್ನಿಂಗು ನಾನು ಒಂದು ಲಿಂಬು ಹಣ್ಣು ವಾಟರ್ ತೊಗೊಂಡಿದ್ದೆ. ಮಾರ್ನಿಂಗು ನನ್ನ ಹಸ್ಬೆಂಡ್ ಬೇಗ ಎದ್ದಿದ್ರು. ಪಾಪ 5:30 ಎದ್ದಿದ್ರು ಅನಿಸುತ್ತೆ. ನಾವು ಲೇಟಾಗೆ ಎದ್ವಿ. ಒಂದು 6:37 ಆಯಿತು. ಅವ್ರು ನಮ್ಮನ್ನು ಎಬ್ಸೆಲ್ಲ ಎದ್ಬಿಟ್ಟು ನಾರ್ಮಲಾಗಿ ಮುಂದೆ ವಾಕ್ ಮಾಡ್ತಾಯಿದ್ರು. ಆಮೇಲೆ ತಣ್ಣೀರೇ ಕೊಡ್ಬಿಟ್ಟಿದ್ದಾರೆ ಪಾಪ. ಸೊ ಅದಕ್ಕೋಸ್ಕರ ನಾನು ಒಬ್ಬಳೇ ಮಾಡ್ಕೊಂಡು ಕೊಡ್ತೆ ಇವತ್ತು. ಆ್ಯಂಡ್ ನನ್ನ ಮಗಳು ಎದ್ದಾಗ ನೋಡಿ ಅವ್ರ ಅಪ್ಪ ಎಕ್ಸ್ಪ್ರೆಷನ್ಸ್. ಅಯ್ಯಯ್ಯೋ, ಮಗಳೇ ಅಂಬಾಚು ನೋಡ್ದಮ್ಮ, ಅಂಬಾಚು ಕರಿತೈತ್ ನೋಡಲ್ಲಿ. ಏ ಆಫ್ ಮಾಡಿಲ್ಲ ನೋಡಿದನ್ನ. ಗುಡ್ ಮಾರ್ನಿಂಗ್ ನನ್ನಮ್ಮ. ನಮಗನ ಐರನ್ನು ನಿಮ್ಮ ಪಪ್ಪ ನೀನು ಎತ್ಕೊಳಕ್ಕೆ ಓಡ್ ಬಂದ. ಐರನ್ ಬಾಕ್ಸ್ ನಂಗೆ ಇಟ್ಬಿಟ್ಟು ಓಡ್ ಬಂದೈತೆ ನೋಡು. ಇದೆಲ್ಲಿರುತ್ತೆ ಏನಂತಲೆ. ಅಂತೆ ಬಂಗಾರ. ಗುಡ್ ಮಾರ್ನಿಂಗ್ ಚಿನ್ನಮ್ಮ. ಹ್ಯಾಪಿ ಮಾರ್ನಿಂಗ್ ನನ್ನಮ್ಮ. ಏ ಸ್ಟ್ಯಾಂಡ್ ಬೇಡ, ಅದರಲ್ಲೇ ತೆಗಿ ಕೈಯಲ್ಲಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ದೋಸೆ, ಆಲೂ ಪಲ್ಯ ಆ್ಯಂಡ್ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ಆಲೂಗಡ್ಡೆ ಕುಕ್ಕರ್ಗೆ ಹಾಕ್ಬಿಟ್ಟು ಇಲ್ಲಿ ಆನಿಯನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆನ್ಲೈನಲ್ಲಿ ದೋಸೆ ಬಟರ್ಸ್ನ ತುಂಬ ಜನ ತರಿಸಿ ಯೂಸ್ ಮಾಡ್ತಾರೆ. ನಾನು ಯಾವತ್ತೂ ತರಿಸಿರಲಿಲ್ಲ, ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತು ಇನ್ಸ್ಟಂಟಾಗಿ ಯಾಕೋ ತಿನ್ನಬೇಕು ಅನ್ನಿಸ್ತು. ಆ್ಯಂಡ್ ನಮ್ಮ ಮನೆಯವ್ರಿಗೂ ಪಾಪ ತುಂಬ ದಿನ ಆಗಿತ್ತು ದೋಸೆ ಎಲ್ಲ ಮಾಡಿಕೊಟ್ಟೆ ನಾನು. ಅದಕ್ಕೆ ತರಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆ ಬಟರ್ ತರಿಸಿದ್ದೀನಿ ನಾನು ಆನ್ಲೈನಲ್ಲಿ. ಆ್ಯಂಡ್ ಚಟ್ನಿಗೆ ಇಲ್ಲಿ ಕಡಲೆಬೇಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಚಟ್ನಿನೂ ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್ಲಾಗೆ ಆಗುತ್ತೆ ಚಟ್ನಿ. ಇದ್ರ ಜೊತೆ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆನೇ ಕೊಬ್ಬರಿ, ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ತೀನಿ. ಇಷ್ಟೇ ಹಾಕ್ಕೊಳೋದು ಚಟ್ನಿಗೆ. ಒಂದು ಸ್ವಲ್ಪ ಉಪ್ಪು, ಜೀರಿಗೆ ಎಲ್ಲ ಮಿಕ್ಸಿಗೆ ಹಾಕೋಬೇಕು. ಇಲ್ಲಿ ಫ್ರೈಡು ಪೀನಟ್ಸ್ ನನ್ನ ಹತ್ರ ಇತ್ತು, ಲಾಸ್ಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಫ್ರೈ ಮಾಡ್ಕೊಂಡಿಲ್ಲ, ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಳ್ತಾಯಿದ್ದೀನಿ. ನೋಡಿ ದೋಸೆ ಬಟರು 1 kg ತರಿಸಿದ್ದೆ. ಸಾಕು, ನಾವಿರೋದೇ 3 ಜನ. ನನ್ನ ಮಗಳು ಒಂದು ಚಿಕ್ಕದಾಗಿ ತಿಂತಾರೆ, ನಾನು ನನ್ನ ಹಸ್ಬೆಂಡ್ ಅಂತ. ಅದನ್ನು ಒಂದು ಬೌಲ್ಗೆ ಹಾಕಿಟ್ಟು ಮಿಕ್ಸಿ ಜಾರ್ಗೆ ಜೀರಿಗೆ ಆ್ಯಂಡ್ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚಟ್ನಿರ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ರೆಡಿ ಆಗುತ್ತೆ ಇದು. ಆ್ಯಂಡ್ ಆಲೂಗಡ್ಡೆನೆಲ್ಲ ಸಿಪ್ಪೆ ಇಟ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತೀವಿ. ಆ್ಯಂಡ್ ಇಲ್ಲಿ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಆ ಹಸಿ ವಾಸನೆ ಎಲ್ಲ ಆನಿಯನಲ್ಲಿ ಹೋದ್ಮೇಲೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲೂಗಡ್ಡೆ ಪಲ್ಯ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡೋದು, ನಾನು ಅದೇ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ಇದನ್ನು ಹೇಳ್ತಾ ಇದ್ದಾರಾ, ಡಿಫ್ರೆಂಟ್ ಏನಿಲ್ಲ ಅಂದ್ಕೋಬೇಡಿ, ಸಿಂಪಲಾಗಿ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ಅರಿಶಿನ ಪುಡಿ, ಆಲೂಗಡ್ಡೆ ಬೇಯಿಸಿದ್ದನ್ನು ಮಿಕ್ಸ್ ಮಾಡ್ಕೊಂಡು ಪಲ್ಯ ರೆಡಿ ಆಯಿತು. ಇಲ್ಲಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ರೊಟ್ಟಿ ಹಂಚು ಆ್ಯಕ್ಚುಲಿ. ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಮಾಡ್ತಾರಲ್ಲ, ಆ ಹಂಚು ಒಂದೊಂದಕ್ಕೆ ಒಂದೊಂದು ಥರ ಬರುತ್ತೆ. ಬಟ್ ಅದರಲ್ಲಿ ದೋಸೆ ಬರಲಿಲ್ಲ, ನಾನು ಬೇರೆದ್ರಲ್ಲಿ ಮಾಡಿದೆ, ಚೆನ್ನಾಗಿ ಬಂತು. ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ. ನಾನು ಚಪಾತಿ ಹಂಚಂತ ತಂದಿದ್ದೀನಲ್ಲ, ಅದರಲ್ಲೇ ಹಾಕಿದೆ ನೋಡಿ. ನೆಕ್ಸ್ಟ್ ಚೇಂಜ್ ಮಾಡಿ ತುಂಬ ಎಮ್ಮಿಯಾಗಿ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂತು.
ನಮ್ಮ ಹಸ್ಬೆಂಡ್ ತಿನ್ನೋದೇ ಒಂದು 2 ದೋಸೆ ತಿಂತಾರೆ ಪಾಪ. ಚಿಕ್ಕದಾಗಿ ಹಾಕಿರ್ತೀನಿ, ದೊಡ್ಡದಾಗಿ ಮಾಡಿದ್ರೆ ಒಂದೇ ದೋಸೆ ತಿಂತಾರೆ ಬ್ರೇಕ್ಫಾಸ್ಟ್ಗೆ. ಅವರಷ್ಟು ಲೈಕ್ ಮಾಡಲ್ಲ ದೋಸೆ, ಪಡ್ಡು ಇಷ್ಟಪಡ್ತಾರೆ. ನಮಗೆ ದೋಸೆ ಆ್ಯಂಡ್ ಇಡ್ಲಿ ತುಂಬ ಇಷ್ಟ. ಸೊ ನಾನು ಅದಕ್ಕೆ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಮಗಳಿಗೂ ಪಾಪ ತಿನ್ನಿಸ್ತಾಯಿದ್ರು ಅವರು. ನನ್ನ ಮಗಳಂತೂ ಫುಲ್ಲು ಸರ್ಕಸ್ ಮಾಡಿಸ್ತಾರೆ ಅವ್ರಿಗೆ ಊಟ ಮಾಡಬೇಕಾದ್ರೆ. ಕರ್ಕೊಬಾಸಿಂದು ಅಂತಾರೆ, ಬಟ್ ಬಿಸಿ ಬಿಸಿ ಹಾಕ್ಕೊಡ್ತಾಯಿದ್ದೆ, ಕರ್ಕೊಂಡೋಗೋ ಆಗೋದಿಲ್ಲ. ಸೊ ಹಂಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ತಿನ್ನಿಸ್ತಾಯಿದ್ರು. ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಳ್ತೀನಿ ಅಂತ ಅಲ್ಲಿ ತಿನ್ನಿಸ್ತಾಯಿದ್ರು. ಪಾಪ ಸೋಫಾ ಹತ್ರ ಬಾ ಪಾಪ ಅಂತ ಹೇಳಿ ಸೋಫಾ ಹತ್ರ ಕರೆಸ್ಕೊಂಡು ಅವ್ರ ಅಪ್ಪಾಜಿ ಹತ್ರ ತಿನ್ನಿಸ್ಕೊತಾ ಇದ್ದಾರೆ. ನಾನು ಹಸ್ಬೆಂಡ್ಗೆ ಸ್ವಲ್ಪ ಅಭ್ಯಾಸ ಇದೆ ಟೀ ಕುಡಿಯೋದು. ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿತಾರೆ. ಅವ್ರಿಗೆ ಆವಾಗಲಿಂದ ಅಭ್ಯಾಸ ಇದೆ. ಸ್ವಲ್ಪ ಟೀ ಮಾಡ್ಕೊಡ್ತಾ ಇದ್ದೆ. ಒಂದೊಂದು ಸಲ ಸ್ಕಿಪ್ ಮಾಡಿಬಿಡ್ತೀನಿ. ಫಸ್ಟು ತುಂಬ ಟೀ ಕುಡಿತಾಯಿದ್ರು, ಈಗೆಲ್ಲ ತುಂಬ ಅಭ್ಯಾಸ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು. ಮಾರ್ನಿಂಗ್ 1 ಟೈಮ್ ಅಷ್ಟೇ ಟೀ ಕೊಡ್ತಿದ್ದೆ. ಫಸ್ಟ್ ಎದ್ದಿದ ತಕ್ಷಣ ಟೀ ಕುಡಿತಾಯಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲೇ 10 o'clockವರೆಗೂ ಏನಾದರೆ ಮತ್ತೆ ಕುಡಿತಾಯಿದ್ರು. ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿತಾಯಿದ್ರು. ಈ ಥರ ಇಲ್ಲ, ಈಗ 1 ಟೈಮ್ ಕುಡಿತಾರೆ ಅಷ್ಟೇ. ಆ್ಯಂಡ್ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗ್ಬೇಕು ಅಂತ ರೆಡಿ ಆದರೆ ನನ್ನ ಹಸ್ಬೆಂಡ್ ಶೂಸು ಸಾಕ್ಸ್ ಎಲ್ಲ ಹಾಕ್ಕೊಂಡು ನೋಡಿ ಆಫೀಸ್ ಮಮ್ಮಿ ಪಾಪ ಆಫೀಸ್ ಅಂತ ಹೇಳಿ ಹೋಗ್ತಾಯಿದ್ದಾರೆ. ಸ್ಟೆಪ್ಸ್ ಎಲ್ಲ ಇಳಿದ್ಬಿಟ್ಟು. ನಾವು ಬೇಡ ಅಮ್ಮ ಅಂದರೂ ಹೋಗ್ತಾಯಿದ್ದಾರೆ. ಎಷ್ಟು ಮುದ್ದು ಅಂದರೆ ಈಗ ಹೇಳೋಕ್ಕೆ ಪದಗಳೇ ಸಾಕಾಗಲ್ಲ, ಅಷ್ಟು ನಮ್ಮ ಮುದ್ದು ನಮ್ಮ ರಾಜ್ಕುಮಾರಿ. ಈಗ ನೋಡಿ ನಮ್ಮ ಮನೆಯವ್ರು ಶೂಸ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಹೇಗೆ ಹೋಗ್ತಾಯಿದ್ದಾರೆ ಅಂತ. ಆಮೇಲೆ ಅವರೇ ಹಾಕ್ಕೊಂಡಿದ್ದಾರೆ, ನಾವು ಯಾರೂ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಮುದ್ದು ಮಾಡ್ತಿದ್ರು. ನನ್ನ ಮಗಳು ತುಂಬ ಗುಡ್ಗಳು, ತುಂಬ ಜಾಣ ಮಗು ಆಗ್ತಾಳೆ ಅಂತೆಲ್ಲ. ಆ್ಯಂಡ್ ನಾನಿಲ್ಲಿ ನನ್ನ ಹಸ್ಬೆಂಡ್ಗೆ ಲೇಸ್ ಕಟ್ತಾಯಿದ್ದೀನಿ. ನಾನು ಮದುವೆ ಆದಾಗ್ಲಿಂದನೂ ನನ್ನ ಹಸ್ಬೆಂಡ್ಗೆ ಡೈಲಿ ಲೇಸ್ ನಾನೇ ಕಟ್ತಾಯಿದ್ದೆ. ಆಫ್ಟರ್ ಬೇಬಿ ಮಿಸ್ ಆಗಿತ್ತು, ಬಟ್ ಇವತ್ತು ಲೇಸ್ ಕಟ್ಟು ಸಿಂಧು ಅಂತ ಹೇಳ್ತಾಯಿದ್ರು. ಸೊ ಕಟ್ತಾಯಿದ್ದೀನಿ, ನಾನು ಲೇಸ್ ಚೆನ್ನಾಗಿ ಕಟ್ತೀನಿ ಅಂತ ಅವರು. ಆ್ಯಂಡ್ ಮಗಳಿಗೆಲ್ಲ ಹಗ್ ಮಾಡಿ ಯಾವಾಗಲೂ ಡೈಲಿ ಅವರು ನೋಡಿ ಹೋಗ್ತಿದ್ದಾರೆ, ಕಿಸ್ ಮಾಡಿನೇ ಆಫೀಸ್ಗೆ ಹೋಗ್ತಾರೆ. ಇವತ್ತು ನನಗೆ ಹಗ್ ಮಾಡಿದ್ರು ಆಫ್ಟರ್ ಲಾಂಗ್ ಟೈಮ್. ನನಗೆ ಅಂತ ಹೇಳಿ ಸ್ವಲ್ಪ ಖುಷಿ ಆಗುತ್ತಲ್ಲ ಸಡನ್ ಹಗ್ಗಗೆ. ಓಕೆ ಬಾಯ್ ಅಂತ ಮಾಡಿದ್ರಿ. ನನ್ನ ಮಗಳು ಓಕೆ ಬಾಯ್ ಪಪ್ಪ ಅಂತ ಹೇಳಿ ಕಳಿಸ್ಕೊಟ್ರು. ಅವ್ರು ಸ್ವಲ್ಪ ಊಟ ಮಾಡಿಸಿದ್ರು. ಸೊ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಂಡಿದ್ದೆ ತಿನ್ನೋಣ ಅಂತ ಹೇಳಿ. ಸುಮಾಂಟಿ ಸುಮಾಂಟಿ ಮನೆಗೆ ಹೋಗ್ತಾ ಇದ್ದೀರಾ? ಈ ಕಡೆ ತಿರುಗ್ಬಿಟ್ಟು ಹೇಳಿ, ಎಲ್ಲ ಹೋಗ್ತಾ ಇದ್ದೀರಾ? ಆಯ್ತು, ನಾನು ಹೋಗ್ತೇನೆ ಸುಮಾಂಟಿ ಮನೆಗೆ. ನೀನಿಲ್ಲೇ ಬಾಯ್. ನೀವು ಬರ್ತೀರಾ? ಬೇಡ ನೀವು ಎಲ್ಲಿಗೆ ಹೋಗಿ? ನನ್ನ ಮಗಳಿಗೆ ಯಾರಾದರೂ ನೆನಪಿದ್ರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸುಮ್ಮನೆ ಏನಾದರೂ ಹೇಳಿರ್ತೀನಲ್ವ, ಅದಕ್ಕೆ ಸುಮಾ ಆಂಟಿ ಮನೆಗೆ ಹೋಗೋಣ ಮಮ್ಮಿ ಅಂತ ಕೇಳ್ತಿದ್ದಾರೆ ಪಾಪ. ನಾನೆಲ್ಲೂ ಕರ್ಕೊಂಡು ಹೋಗೋಲ್ಲ, ಹಾಗೆ ಕೇಳ್ತಾಯಿದ್ರು. ಎಲ್ಲ ನೆನಪಿರುತ್ತೆ ಹೇಳಿದ್ದು. ಅಪ್ಪ ನಿನ್ನ ನೋಡಿದ್ರೆ ವಾವ್ ಅಂತ ಹೇಳ್ತಾರೆ ಕಂದ, ಗೊತ್ತಾ? ಪಪ್ಪ ನಿನ್ನ ನೋಡಿದ್ರೆ ವಾವ್ ರಾಜ್ಕುಮಾರಿ ಸೂಪರ್ ಅಂತ ಹೇಳ್ತಾರೆ, ಗೊತ್ತಾ? ನೋಡೋಣ, ಬಂದಿದ ತಕ್ಷಣ ನೋಡಿದ್ಮೇಲೆ ಏನು ಹೇಳ್ತಾರೆ ನೋಡೋಣ ನಿಮ್ಮ ಅಪ್ಪಾಜಿ. ಮದು ರಾಜ್ಕುಮಾರಿ ಏನಮ್ಮ? ಭಯಪಡಿಸೋಣ ಬಾ, ಭಯಪಡಿಸೋಣ ಬಾ. ನಾನು ನನ್ನ ಮಗಳಲ್ಲಿ ಭಯಪಡಿಸೋಣ ಅಂತ ಹೇಳಿ ಪಟ್ಟಿದ್ದೆ, ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಶಿವು ಅಂತೂ ಸಿಕ್ಕಾಬಿಟ್ಟೆ ಭಯಪಟ್ಟೆ, ನನ್ನ ಹಸ್ಬೆಂಡು ಭಯಪಟ್ಟರು.
ಮತ್ತು ನನ್ನ ಹಸ್ಬೆಂಡ್ ಬಂದಮೇಲೆ ನೀವು ಹಿಂದೆ ಹೋಗಿ ನನ್ನ ಮಗಳು ಭಯ ಪಡಿಸ್ತಾಳೆ, ಅವಳು ಫುಲ್ ಹ್ಯಾಪಿ ಆಗುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ನ ಕಳಿಸ್ದೆ ನೋಡಿ. ಅವ್ರು ಭಯ ಪಡಿಸಿ ನನ್ನ ಹಸ್ಬೆಂಡ್ ಹತ್ರ ಹೋಗೋಕ್ಕೆ ಫುಲ್ ಖುಷಿಯಾಗಿದ್ದರು. ನಮ್ಮ ಶಿವು ತುಂಬ ದಿನ ಆಗಿತ್ತು ಊರಿಂದ ಬಂದಿದ್ದ. ನಮ್ಮ ಶಿವು ಭಯಪಟ್ಟ, ಫಸ್ಟ್ ನಮ್ಮ ಶಿವು ಬಂದಿದ್ದ ಅಂತ ಹೇಳಿ. ನನ್ನ ಹಸ್ಬೆಂಡು ಭಯಪಟ್ಟರು, ಬಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಈ ಥರ ಎಲ್ಲ ಇತ್ತು ನಮ್ಮ ದಿನ. ಇವಳನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ದಾನಾಗೆ ಪುಟ್ಟಿ